ಸೊ ಎಲ್ರದ್ದು ಬೈಸೆಪ್ಸ್ ನೋಡಿ ಇವಾಗ ಸಖತ್ ಪಂಪ್ ಆಗಿದೆ. ಇವ್ರು ನೋಡಿ ಇದನ್ನ ಹೋಗಿರೋದು ಏನೂ ಇರಲಿಲ್ಲ. ಇವಾಗ ರೇಸ್ ಆಗ್ತಾ ಇದೆ. ಗುಡ್ ಮಾರ್ನಿಂಗ್, ಡೇ 2 at zone 51 Kodi. Morning at around 6:30. Look at Mr. Akshit Rai. He is still trying to wake up. He couldn't get a proper sleep. Encha nidra anna idde. Look at the weather. It's super chilly. This will tell you how chill is this. It was freezing chilly last night, and Vinay is up and ready for us to take us for sunrise kayaking. And this is the property, and look at the beach roaring. So the beach was roaring all night long, and that's why Akshit wasn't able to sleep at all. Wow, beautiful. So we will be going for kayaking now, and after which there will be surfing. Ireg vote tikkandi. Good morning. ಈ ನನ್ನ ಮಗ ನನಗೆ ಮಲಗಕ್ಕೆ ಬಿಟ್ಟಿಲ್ಲ. ರಾತ್ರಿ ಎಲ್ಲ ಎದ್ದು ಹಿಂಗೆ ಓಡಾಡ್ತಾನೆ. ಅವನಿಗೆ ಬೀಚ್ ಮಲಗಕ್ಕೆ ಬಿಟ್ಟಿಲ್ಲ. इसके बीच में मेरे को नींद नहीं. ಪೊಯ್ಯಡೆ ಮಲ್ಲೆ ಆತೀನಿ ಬರ್ತಾರೆ ಬೈಕ್ ಕಳೆದು ಬರ್ತಾರೆ. ಸರಿ ಪರಕೆ ಲಾಕ್ ಮಾಡ್ದು ಬಲ್ಲೆ ಇರೋಣ. ಈಗ ನಾವು ಕಯಾಕಿಂಗ್ ಅಲ್ವಾ ಸರ್ ಹೋಗ್ತಾರೆ? ಕಯಾಕಿಂಗ್ ಹೋಗ್ತಾ ಇದ್ದೀವಿ. ನಾವು ತುಂಬ ಡಿಲೇ ಆಗಿದ್ದೀವಿ ನಮ್ಮ ಪ್ಲ್ಯಾನಲ್ಲಿ. ಅರ್ಲಿ ಮಾರ್ನಿಂಗ್ 6 o'clock ಹೊರಡಬೇಕಿತ್ತು. ಎಲ್ಲ ಎದ್ರು ಪಾಪ, ಎಲ್ಲ ಎದ್ರು, ಬಟ್ ಏನಕ್ಕೋ ಹೋಗಿಲ್ಲ, ಚಳಿ ಜಾಸ್ತಿ ಇತ್ತು, ಸಿಕ್ಕಾಪಟ್ಟೆ ಚಳಿ ಇತ್ತು. ನಾವು ಮಂಗಳೂರು ರೀಜನಲ್ಲಿ ಈ ಥರ ಚಳಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಫಸ್ಟ್ ನನ್ನ ಲೈಫಲ್ಲಿ. ಯಾಕೆಂದರೆ ಸನ್ರೈಸ್ ಕಯಾಕಿಂಗ್ ಪ್ಲ್ಯಾನ್ ಇತ್ತು, ಬಟ್ ತೊಂದರೆ ಇಲ್ಲ. ಕಯಾಕಿಂಗ್ ಮಾಡೋದು ಮುಖ್ಯ. ಹೌದು, ಸನ್ರೈಸ್ ಇದ್ದರೂ ಇನ್ನೂ ಚೆನ್ನಾಗಿತ್ತು. ನೋಡಿ ಗ್ರಾಮೀಣ ಹೆಂಗೆ ಸೂಪರ್ ಆಗಿದೆ ರೋಡ್ಸ್ ನೋಡಿ ಪಕ್ಕದಲ್ಲಿ ಇರೋದು ಜೊತೆ ಇಟ್ಕೊಂಡಿದ್ದೀನಪ್ಪ. ಜಾಕೆಟ್ ಮಾಡೋದು ಹೋಗ್ಲಕ್ಕಾಗತ್ತೆ. ಕಡಲ್ದ ಬಾರಿಟ್ಟು ಒಟ್ರಾಸಿ ಚಳಿ ಉಂಟು. ಒಂಜಿ ಕಯಾಕಿಂಗ್ ಮನ್ಪೋಡಣ್ಣ ಏತ್ ಬಂಗ ಉಂಡು ಬಂದು ಅಂತ ಇಂಚಿನ ರೋಡ್ ಬೋರ್ಡ್ ಹಾಕ್ಬಿಟ್ಟು ತುಲಿ ಎಡೆಂಡು ಬೈಕ್ ಬಂದಿದ್ದು ಬೇರೆ ಎಡೆಂಡು ಧಾರವಾಡ ವರ್ತನೆ ಕೂಡ ರೋಡ್ ಇತ್ತು. ಅಂದಂದು ಜಲಕ್ರೀಡೆಗೆ ಸ್ವಾಗತ. ಗಮ್ಮತ್ತುಂಟು ಐಟ್ ಕೆಸರುಗದ್ದೆ ಓಟ ಕಯಾಕಿಂಗ್ ಅವಳು ಕಂಬಳ ಅನ್ಕೊಂಡು ಕಂಬಳ ಕೆಸರುಗದ್ದೆ ಓಟ ಅವು ಅಲ್ಪ ಜಾಕೆಟ್ ಪೂರ ಪಾಡ್ದು ಒಂದು ಬೀಲಲ್ಲ ಕೊಂಚ ಕುಡಂಜಿ ಬೀಲು ಉಂಡು. ಸೊ ಸಿಸ್ಟರ್, ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು? ಸೊ ರೆಡಿನಾ? ರೆಡಿ ಇಲ್ಲ, ರೆಡಿನೇ, ಏನು ಮಾಡೋದು, ಹೋಗ್ಬೇಕಲ್ವಾ? ಎಸ್ ರೈಕ್ಲೆ ಚಪ್ಪಲ್ದಿಲ್ಲೇ ಮಾರೆ ಅಂದ್ ಕದಾಲ ಇಜ್ಜಿ ಟೆನ್ಷನ್ ಇಜ್ಜಿ ಆರಾಮ್ಸೆ.
ಸ್ಪಾಟ್ ಅದು ರೆಡಿ ಆಗ್ತಾರೆ ಪೋಯರ ಹೋದ್ ಬರ್ಪೆ ಅಮ್ಮ ಈಟಿ ಸ್ಪರ್ಧೆ ಉಂಟು ಈಟಿ ಸ್ಪರ್ಧೆ ಜಲಕ್ರೀಡೆ ಬೋಲೆ ಬೋಲೆ ಜಲಕ್ರೀಡೆಗೆ పోందుಲ್ಲ ಅಣ್ಣರೇ ಇರ್ ಪಿರ ಪೋಯ್ನಾ ಮಾರಿ ಚಾಲ ಮಾರ ಒಂದು ಏನ್ ತಿರ್ಗಾವೆ ಪೋಲ್ ಇರುತ್ತೆ ಸರ್ ಅವ್ರು ಹೈಟ್ ಇದ್ದಾರೆ ಮುಂದೆ ಹಾಕ್ರಿ ಇಲ್ಲ ಯಾನ್ ಪಿರಾಕುಲ್ ನೋಡು ವೆಯ್ಟ್ ಇಲ್ಲ ಇರುತ್ತಾರೆ ಹಾಕ್ಲೆ ಮರ್ಯಾದಿನೇ ಒಂದು ಪುಲಿ ಸೊ ಇತ್ತೆ ನಮ್ಮನ ಟರ್ನ್ ಕಶಿ ವಚ್ಚೇದ್ ಕ್ಯಾಮಿ ಸೂಪರ್ ಸೂಪರ್ ಕೊರೆನವ ಅಡ್ಡೇ ನಡ್ಕ ತಕೊನ ಇಲ್ಲ ನಮ್ಗೆ ಚೆಲ್ಲೋ ಚೆಲ್ಲಿ ಕೊಡಾರ್ಸ್ ಎಲ್ಲ ದಿವ್ಚೆ ಪುಳ ನಮ್ಮ ಸರ್ತ ಓಡಿತ್ತೆ ಬೈದಿನ್ನು ನಮ್ಮನ್ನ ನೆಕ್ಸ್ಟ್ ನಾವೀಗ ನಿಮ್ಮ ಕುಡಿಸ್ಕೊಡ್ತೀವಿ ಹಾಂ ಎರಡು ಇನ್ನೊಂದು ಇದೆಲ್ಲ and the journey starts on the kayak. So Vinay is helping me on the kayak. So that's Vinay. And it's a beautiful Tuesday morning. And Ramnath is getting ready now. ಹಲೋ And Mission Impossible starts now. Look at this. Ooh. We'll have to cross this. Just cross the bridge. Felt scary while starting on that bridge, but then it was easy. It was not too much of effort. It was easy to kind of go. And because of high tide and low tide, that's what Vinay says, the water is not as clean as what it should be. And now what we are also going to do is we're going to go check out the mangroves. It's going to be good fun, nice mangroves, and people who want to do this kayaking, want to inquire, he's the person. I'm going to put all the links and also his phone number. You can see it on the screen. If you want to ever come and do this and also stay in the place where I stayed and DV and all of my friends stayed, you can always come and do that. Morning exercise. Early morning exercise. ಹಂಗಂದ್ರೆ ಮಂಗಳೂರಲ್ಲಿ ಉಳ್ಕೊಳ್ಳಿ. ಎವ್ರಿ ಡೇ ಹಿಂಗೆ ಎಕ್ಸಸೈಸ್ ಮಾಡ್ಬೋದು. ತೂ ಕಾಯ್ ಕೋರ್ನು ಕದು ಆಪುಂಡ ಅಂದ ಒಳ್ಳೆ ಎಕ್ಸಸೈಸ್ ಇವಾಗ ರಿವರ್ಸ್ ಟ್ರೈ ಮಾಡ್ತೀನಿ ರಿವರ್ಸ್ ರಿವರ್ಸ್ ತಳ್ಳೋದಷ್ಟೇ ಇದು ಎಳಿತೀವಲ್ಲ ಅದು ತಳ್ಳಬೇಕು ನಾವೀಗ ಮ್ಯಾಂಗ್ರೋವ್ಸ್ ಒಳಗಡೆ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಪ್ಯಾಡಲ್ ಇದೆಯಲ್ಲ ಇವ್ರು ಮುಂದೆ ಇಟ್ಕೊಂಡಿದ್ದು ನೋಡಿ ಸ್ಟ್ರೈಟ್ ಹಾಗೆ ಇಟ್ಕೊಳ್ಳಿ ಲಾಸ್ಟ್ ಒನ್ ಈಗ ನಾವು ಮ್ಯಾಂಗ್ರೋವ್ಸ್ ಒಳಗಡೆ ಹೋಗ್ತೀವಿ ನೀವು ಎಷ್ಟು ನಿಧಾನ ಅಷ್ಟು ಪ್ಯಾಡಲ್ ಮಾಡಿ ಜೋರಾಗಿ ಪ್ಯಾಡಲ್ ಮಾಡಿದ್ರೆ ನಿಮ್ಗೆ ಬ್ಯಾಲೆನ್ಸ್ ಸಿಗೋದಿಲ್ಲ ಇಲ್ಲಿ ಚಿಕ್ಕದಿರೋದಲ್ಲ ದಾರಿ ಹಾಗಾಗಿ ನಾನು ಪ್ಯಾಡಲ್ ಮಾಡ್ತೀನಿ ಹಾಗೆ ಮಾಡ್ಕೊಂಡು ನನ್ನಿಂದ ಬನ್ನಿ ಒಂದು 5-5 ಮೀಟರ್ 10 ಮೀಟರ್ ಗ್ಯಾಪ್ ಕೊಟ್ಕೊಂಡು ಬನ್ನಿ ಓಕೆನಾ ಸರಿ 1 by 1 ಬನ್ನಿ ಸ್ಲೋಲಿ So you heard the instruction. So when you're paddling while you're entering the mangroves, only one person gets to paddle and you'll have to paddle as slow as possible. Yeah, that will maintain the balance. So I'll show you what is the view right in front of me. Coming back, ನಡುವೆ ಅಂತರವಿರಲಿ ಇಲ್ಲಿ ಆದರೂ ಹಾಗೆ ಅದೇ ಹೇಳ್ತಾರೆ ನಡುವೆ ಅಂತರವಿರಲಿ 6 ರಿಂದ 10 ಮೀಟರ್ ವೆಹಿಕಲ್ಗೂ
some real good skill to get through. ಗಾಡಿ ಓಡ್ಸಕ್ ಬರ್ಬೇಕಪ್ಪ ಅದಕ್ಕೆಲ್ಲ. ಏ ತಮಾಷೆ ಮಾಡ್ಬೇಡ್ರ. ತಮಾಷೆ ಆಗಲ್ಲ, ಅಮಾವಾಸ್ಯೆ ಆಗ್ಬೇಕು. ಹೌದು. ನೀವು ಹೆಂಗಿದೆ? ಸಾಕಾಗಿದೆ. ಹಾಲಿಡೇ ಹೆಂಗಿದೆ? ಹಾಲಿಡೇ ಹಾಲಿಡೇ ಕ್ರೇಜಿ. ಪರ್ಫೆಕ್ಟ್ ಪ್ಲೇಸಾ? ಪರ್ಫೆಕ್ಟ್ ಹಾಲಿಡೇ. ಪರ್ಫೆಕ್ಟ್ ಹಾಲಿಡೇ. ಅಂದ್ರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಯಾವತ್ತೂ ಮಾಡಿಲ್ಲ ಇದು. ಹೌದಾ? ಓ ವರ್ತ್ ಇಟ್ ಹಂಗಂದ್ರೆ. ಹೌದು. ನೀವು ಮುಟ್ತಾನೆ ರೀ, ನಾವು ಹಂಗೆ ಬ್ರೋ, ಇಲ್ಲಿ ಟಾಯ್ ಬೋಟ್ ಎಲ್ಲ ತಗೊಂಡ್ಬಂದ್ರೆ ಸಕ್ಕತ್ತಾಗಿದೆ. ಸ್ಪೇಸ್ ಆಟ ಆಡಕ್ಕೆ ಕ್ರೇಜಿ ಆಗಿದೆ ಟಾಯ್ ಬೋಟು. ನೀವು ಡೈರೆಕ್ಟ್ ಟಾಯ್ ಬೋಟ್ಗೆ ಹೋದ್ರಿ ಹಂಗಂದ್ರೆ. ಒಂದು ತರೋಣ ನೆಕ್ಸ್ಟ್ ಟೈಮು. ನೆಕ್ಸ್ಟ್ ಟೈಮ್ ಒಂದು ತಗೊಂಡ್ಬಂದ್ರೆ ಕಾರಲ್ಲಿ ಹಾಕೊಂಡು ಬುಡಣ್ಣ ಲೈಫ್ಲಿ ಇರು. ಹನ್ನೊಂದು ತಮಾಷೆ ಮಾಡ್ತೀವಿ, ನೋಡಿದೀವಿ. ನಾನು ರೆಡಿ. ಈಗ ಹಿಂಗೆ ರಿಟರ್ನ್ ಎಷ್ಟು ಕಿಲೋಮೀಟ್ರು? ಏಯ್ ಎಷ್ಟು ಕಿಲೋಮೀಟರ್ಸ್ ಪರ್ ಅವರ್ ಅಲ್ಲಿ ಬಂದ್ರಿ? 299 km. ಹೇಳ್ತೀನಿ, ಅದೇ ಲೊಕೇಶನ್ ಹೋಗಿ ನಾ ಹೇಳ್ತೇನೆ. ನಿಧಾನ ಬರ್ಬೇಕು, ನಿಧಾನಕ್ಕೆ ಒಬ್ಬರೇ ಬಂದು ಸಾಕು. ಹಾಂ ಸಾಕು, ಬಿಡಿ ಬಿಡಿ, ಇನ್ನು ಮಾಡ್ಬೇಕಂತಿಲ್ಲ. ಎಸ್, ಪರ್ಫೆಕ್ಟ್, ಸೂಪರ್. ಟ್ರೈನಿಂಗ್ ಕಂಪ್ಲೀಟ್ ಅಲ್ಲ ಬ್ರೋ? ಎಸ್, ಟ್ರೈನಿಂಗ್ ಕಂಪ್ಲೀಟ್. ಇಲ್ಲೇ ಬಿಟ್ಬಿಟ್ಟು ನಾವು ಹೌದು, ಇಟ್ಕೊಂಬಿಡಿ ನಿಮ್ಮ ಜೊತೆ. ಸೊ ವಾಪಸ್ ಹೋಗ್ತಾ ಇದ್ದೀವಿ ಇಲ್ಲಿಂದ. ನೋಡಿ ಹೆಂಗಿದೆ. ಎಸ್, ಸೂಪರ್. ಅವ್ರು ಬರೋದಿಲ್ಲ, ಅವ್ರು ಆಟ ಆಡ್ತಾ ಇರ್ತಾರೆ.
ಇವಾಗ ರೇಸ್ ಆಗ್ತಾ ಇದೆ. ಒಂದು ಗಾಡಿ 10 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಇನ್ನೊಂದು ಹೇಗೆ ವಿನಯ್, ಈ ಥರ ಹುಚ್ಚರ್ಸ್ ಬರ್ತಾರೆ ಇಲ್ಲಿ? ಸ್ಟ್ರೈಟ್ ಗೋ ಸ್ಟ್ರೈಟ್. ಫ್ಯೂಲ್ ಖಾಲಿ. 2 ಬೋಟ್ ಪೆಟ್ರೋಲ್ ಖಾಲಿ. ನಮ್ಮ ಎಲ್ಲ ಯಾತ್ರಿಗಳು ಬಂದರು ಸೇಫ್ ಆ್ಯಂಡ್ ಸೌಂಡ್ ಆಗಿ. ಎಡ್ ನೀರು ದೋಸೆ ಹಾಕ್ಲಿ, ಮಸ್ಕಲ್ ಸಾತನ್ ಫುಲ್. ಎರಡು ಒಟ್ಟಿಗೆ. ಚಂಡಿ ಒಂದು ಹಾಕು, ಗುಂಡಿ. ಚಂಡಿ ಆನು ಇನ್ನು ಫುಲ್ ಒಂದು ಆತನು, ಬೈಸೆಪ್ಸ್ ಪೂರ ಪಂಪ್ ಆತನು. ನೀವು ಹೆಂಗೆ ಫುಲ್ ಮಸಲ್ಸ್ ಎಲ್ಲ ಪಂಪ್ ಆಯ್ತಾ? ಏನ್ ನೀವೆಲ್ಲ ಅಷ್ಟು ಏನ್ರಿ ನೋಡಿ, ನಾವು ಹೆಂಗೆ ಫ್ರೆಶ್ ಆಗಿದ್ದೀವಿ. ಇನ್ನು ಪ್ರೋ ಲೆವೆಲ್ ರೈಡರ್ ಜೊತೆ ಬಂದಿದ್ದೀರಾ? ಸೊ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ, ಹೆಂಗಿತ್ತು? ಸಖತ್ತಾಗಿತ್ತು. ಫಸ್ಟ್ ಟೈಮ್ ಕಯಾಕಿಂಗ್ ಫುಲ್ ಪ್ರಾಕ್ಟೀಸ್ ಆಯ್ತು, ಸಖತ್ತಾಗಿತ್ತು. ನೆಕ್ಸ್ಟ್ ಟೈಮ್ ಮಾಡ್ತಾರೆ. ಈಸಿ. ಗುಡ್. ಸೊ ಸಿಸ್ಟರ್ ಮಜಾ ಮಾಡಿದ್ರಾ? ಸೊ ಮ್ಯಾಂಗ್ಳೂರ್ ಟ್ರಿಪ್ ವರ್ತಾ? 3 ಗಂಟೆ ರೈಡ್ ಇದೆಯಂತೆ, ಹೋಗುವ 3 ಗಂಟೆ ಹೋಗು ವಾಪಸ್ಸು. ಇವಾಗ ನೋಡು ಬ್ರೇಕ್ಫಾಸ್ಟ್ ಮಾಡೋ ಸ್ಟೈಲ್ ನೀವೆಲ್ಲ. 3 o'clock. And this is the breakfast after a good tiresome kayaking session. Time to have some breakfast and authentic breakfast. The coastal side, ನೀರು ದೋಸೆ. ಏನು ನೋಡ್ತೀಯಾ ಮಗನೇ? ನಾನು ಬಿಟ್ಟು ನೀವು ತಿಂತಿದ್ದೀರಲ್ವಾ, ಬನ್ನಿ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಸೊ ಎಲ್ರದ್ದು ಬೈಸೆಪ್ಸ್ ನೋಡಿ ಇವಾಗ ಸಖತ್ ಪಂಪ್ ಆಗಿದೆ. ಇವ್ರು ನೋಡಿ ಇದ್ದಿದ್ನ ಹೋಗಿರೋದು ಏನೂ ಇರ್ಲಿಲ್ಲ. ಹಂಗವ್ರೆ ಏನು ನಿಮ್ಮ ಆಶೀರ್ವಾದದಿಂದ ಇದನ್ನೆಲ್ಲ ನೋಡೋ ಥರ ಆಯ್ತು. ಹೌದು. ಅದೇ